ಆಗಿ ಮುಂದೆ ಬರುವ ಪರಂಪರಾಗತವಾಗಿ ಆ ವಿಷಯವನ್ನು ಅವರಿಗೆ ತಿಳಿಯುತ್ತದೆ. ಹೀಗೆ ಭಾಷೆಯು ಉಗಮವಾಯಿತಾ ಹೇಳ್ಕೊಡ್ರಿ ಹೀಗೆ ಭಾಷೆಯ ಲಿಪಿ ಸಂದರ್ಭದಲ್ಲಿ ಸಂದರ್ಭಕ್ಕೂ ಅನುವಾದಿಸುತ್ತೆ. ಅವ್ರು ಮತ್ತೆ ಭಾಳ ಹೇಳಾಕತ್ತೀರಿ ಸ್ಟೇಟ್ಮೆಂಟ್ ಭಾಳ ಅಲ್ಲ ಅಷ್ಟು ಬರಬೇಕು. ಗೊತ್ತಿದ್ದವ್ರ ಜಾಸ್ತಿ ಹೇಳಿದ್ರು ನಡೀತೈತಿ, ಗೊತ್ತಿರಲಿಲ್ಲ ಅಂದ್ರೆ ಒಂದ್ ಹಾಕಿದ್ರೆ ನಡೀತೈತಿ. ನೆಕ್ಸ್ಟ್ ಸ್ವಾರಸ್ಯ ಪಟ್ ಹೇಳ್ರಿ. ಸ್ವಾರಸ್ಯ ಇದು ಲಿಪಿಗೆ ಹೆಚ್ಚು ಲಿಪಿಯು ಭಾಷೆಯಲ್ಲಿ ಹೆಚ್ಚು ಮಹತ್ವವಾದ ಪಾತ್ರವನ್ನು ನೀಡುತ್ತದೆ. ನೆಕ್ಸ್ಟ್ ಸ್ವಾರಸ್ಯ ಬರ್ತಾವ ಇಲ್ಲಿ ಉಳಿದಿದ್ದು ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ. ಈ ವಾಕ್ಯವನ್ನು ಮರಿಯಪ್ಪ ಭಟ್ಟರು ಬರೆದಿರುವ ಸಮಗ್ರ ಲಲಿತ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ಸಂದರ್ಭ ಸಂದರ್ಭ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ. ಮಾರ್ಕ್ ಮಾಡ್ಸ್ಯಾರಿ ಅದನ್ನ ಮತ್ತೆ ಇದನ್ನು ಮಾಡಿದ್ವಿ. ಮಾರ್ಕ್ ಮಾಡ್ಸ್ಯಾರಿಲ್ಲ ಸಂದರ್ಭ ಕನ್ನಡ ಮತ್ತು ಸಂಸ್ಕೃತ ಪದಗಳ ಮಿಶ್ರಣ ಭೇದವೆಂದು ಹೇಳುವಾಗ ಸ್ವಾರಸ್ಯ ಅನೇಕ ಕವಿಗಳು ಕನ್ನಡ ಭಾಷೆ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡವನ್ನು ಸಹಜವೂ ಸರಳವಾಗಿಯೂ ಜನರಿಗೆ ಮನಸ್ಸಿಗೆ ಮುಟ್ಟುವಂತೆ ಹೇಳಿದ್ದಾರೆ. ಆದ್ದರಿಂದ ಕನ್ನಡವು ಸಿಗರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ ಎಂಬ ಈ ಮಾತನ್ನು ನೆಕ್ಸ್ಟ್ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯ ಕನ್ನಡ ಭಾಷೆ ಕಲಿಯಲು ಎಲ್ಲ ಭಾಷೆಗಳಿಗಿಂತ ಸುಲಭವಾಗಿದ್ದು ಈ ಭಾಷೆ ಕಲಿಯಲು ಕಡಿಮೆ ಸಮಯ ಮತ್ತು ಬಹಳ ಸುಲಭವಾಗಿ ಕಲಿಯುವುದು ಎಂಬುದೇ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಒಬ್ಬ ತಾಯಿಯ ಗಾನದ ಶ್ರುತಿ ಅಂತೆ. ಆಯ್ಕೆ ಈ ವಾಕ್ಯವನ್ನು ಮರಿಯಪ್ಪ ಭಟ್ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಕವನ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. 4 ಜನ ಮಾತನಾಡುವ ಭಾಷೆಗೂ 40 ಲಕ್ಷ ಜನ ಮಾತನಾಡುವು ಅಭಿನ್ನವಾಗಿಲ್ಲ. ಏಕೆಂದರೆ ಎಲ್ಲ ಭಾಷೆಗಳು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ಆದ್ದರಿಂದ ಎಲ್ಲ ಭಾಷೆಗಳನ್ನು ಪ್ರೀತಿಸಿ ಬೆಳೆಸಬೇಕು, ಹಾಗಂತ ಅನ್ಯ ಭಾಷೆಗಳನ್ನು ದ್ವೇಷಿಸಬಾರದು ಎಂಬುದು ಸಂದರ್ಭವಾಗಿ ನುಡಿದನು. ನೆಕ್ಸ್ಟ್ ಬಿಟ್ಟ ಸ್ಥಳ ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ. ನೆಕ್ಸ್ಟ್ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾದಂತೆ. ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ. ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ. ನೆಕ್ಸ್ಟ್ ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ ಕನ್ನಡ ಹೊಂದಿಸಿ ಬರೆಯಲಿ. ವ್ಯಾವಹಾರಿಕ ಇದು ಹೇಳಂಗಿಲ್ರಿ, ಆ ಪಟ್ಟಿ ಹೇಳಂಗಿಲ್ಲ, ಪಟ್ ವ್ಯಾವಹಾರಿಕ ದಾಸರು ದಿವಾನ ಕ್ರಾಂತಿಕ ಶಿವಶರಣರು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ವಿಚಾರ ವಿನಿಮಯ ಸಾಧನ. ವರ್ಣಮಾಲೆಗಳಲ್ಲಿ ಒಟ್ಟು ಅಕ್ಷರಗಳು ಎಷ್ಟು? ಸ್ವರಾಕ್ಷರಗಳು ಎಷ್ಟು? ವ್ಯಂಜನಾಕ್ಷರಗಳು, ಯೋಗವಾಹಗಳು, ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು? ಸೀರಿಯಲ್ ಹಂಗ ಎಲ್ಲ ಗೊತ್ತಲ್ಲ, ಜಾತ್ರೆ ಮಾಡ್ಬಿಟ್ರಿ. ಯಾವ್ಯಾವ ಸ್ವರಗಳು? 3. ಯಾವ್ಯಾವ? ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು? ಯಾವ್ಯಾವ? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ.
ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು ಯಾವ್ಯಾವ? ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ನೆಕ್ಸ್ಟ್ ಯೋಗವಾಹಗಳಲ್ಲಿ ಎಷ್ಟು ಪ್ರಕಾರಗಳು? 3. ಯಾವ್ಯಾವ? ಯಾವ್ಯಾವ? ಅನುಸ್ವಾರ, ವಿಸರ್ಗ. ನಮ್ಮ ತಲೆ ಹೆಂಗ ಇನ್ನೊಬ್ರು ಯಾರು ತಪ್ಪು ಹೇಳಿದ್ರೆ ಪಟ್ನ ಗೊತ್ತಾಗತ್ತ. ನಮ್ಮ ತಪ್ಪು ನಮ್ಗೆ ಅರಿವು ಆಗುದಿಲ್ಲ. ನೆಕ್ಸ್ಟ್ ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು. ನೆಕ್ಸ್ಟ್ ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ತಂದು ತಂದಾದ ಶರೀರವನ್ನು ನೋಡಿ ಹೋಲಿಗೆ ಪ್ರಮಾಣದ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಶಾನುಭೋಗರು ಹುಲಿಗೆ ಮುಖದರ್ಶನವಾಗದಂತೆ ಹೋರಾಡುವ ಪ್ರಯತ್ನದಲ್ಲಿ ತಲೆ ಸುತ್ತಲು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ನೆಕ್ಸ್ಟ್ ಮಂತ್ರಿತ್ವ ಹೋಗಿ ಕೇವಲ ಡ್ಯಾಶ್ ಮಾತ್ರ ಉಳಿದಿತ್ತು. ತಿರ್ದಿ ಪುಸ್ತಕ ಡ್ಯಾಶ್ ಬ್ರಹ್ಮಾಸ್ತ್ರ. ನೆಲದಿಂದ ಮೇಲೆತ್ತುಕೊಂಡಿದ್ದ ಡ್ಯಾಶ್ ಎಡವಿ ಶಾನುಭೋಗರು ಬಿದ್ದರು. ಮುಖ್ಯ ಎಲ್ಲಾರು ಅಲ್ಲೇ ಮುಂದೆ ಕೆಳಗಡೆ ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಶ್ ಹೊಡೆಯುತ್ತಿದ್ದರು. ಶಾನುಭೋಗರು ಉಳಿದಿದ್ದು ಡ್ಯಾಶ್ ಪುಸ್ತಕದಿಂದಲ್ಲ. ಭಾಗ್ಯಶಿಲ್ಪಿಗಳು ಯಾವ ರೀತಿ? ಲೇಖಕರ ಹೆಸರೇನು? ಭಾಗ್ಯಶಿಲ್ಪಿಗಳು ಲೇಖಕರು ಯಾರು? ನಾಡೋಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ಸೈಲೆನ್ಸ್. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು? ನೆಕ್ಸ್ಟ್ ಸರ್ವತೋಮುಖ. ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಎಂಬ ಪದವಿಯನ್ನು ನೀಡಿತು. ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ? ಕಾರ್ಮಿಕ ದಿನಾಚರಣೆ. ಇಂಜಿನಿಯರ್ ದಿನಾಚರಣೆಯನ್ನಾಗಿ ಕಾರ್ಮಿಕರು ಇಂಜಿನಿಯರ್ ಎರಡು ಅನ್ನ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಿಜೆಂಟರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ವಾಣಿ ವ್ಯಾಸರು. ನೆಕ್ಸ್ಟ್ 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಡ್ಯಾಶ್ ನಿಷೇಧವಾಯಿತು. ನೆಕ್ಸ್ಟ್ 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಡ್ಯಾಶ್ ನಿಷೇಧವಾಯಿತು. ಜಾತಿ ಪರಿಗಣನೆ. ನೆಕ್ಸ್ಟ್ ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತದಲ್ಲಿ ಡ್ಯಾಶ್ ಆಗಿ ಸೇವೆ ಪ್ರಾರಂಭಿಸಿದರು. ದಿವಾನರಾಗಿ. ನೆಕ್ಸ್ಟ್ ಮುಂಬೈ ಪ್ರಾಂತದ ಗವರ್ನರ್ ಆಗಿದ್ದ ಡ್ಯಾಶ್ ಅವರು ವಿಶ್ವೇಶ್ವರಯ್ಯ ಅವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ಅಲ್ಲ ಕರೆಕ್ಟ್ ಇದ್ದಂಗ್ರಿ ಅದು. ಲೋಕೋಪಯೋಗಿ ಇಲಾಖೆ ಯಾವ ತಪ್ಪು ಹೇಳ? ನಾಲ್ಕನೇದ ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತದಲ್ಲಿ ಡ್ಯಾಶ್ ಆಗಿ ಸೇವೆ ಸಲ್ಲಿಸಿದ್ರು ಅದಾದ. ನೆಕ್ಸ್ಟ್ ಇದು ಮುಂಬೈ ಪ್ರಾಂತದ ಗವರ್ನರ್ ಆಗಿದ್ದ ಡ್ಯಾಶ್ ಅವರು ವಿಶ್ವೇಶ್ವರಯ್ಯ ಅವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ಮತ್ತೆ ಹೇಳಕ್ ಬರುದಿಲ್ಲ. ಭಾರತ ಸರ್ಕಾರವು ವಿಶ್ವೇಶ್ವರಯ್ಯ ಅವರಿಗೆ ಡ್ಯಾಶ್ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು. ಕೊಟ್ಟಿರುವ ಪದಗಳ ತತ್ಸಮ ಬರೆಯಿರಿ. ವಂಶ, ಸ್ಥಾನ ಕರೆಕ್ಟ್ ಅಲ್ಲ? ತಪ್ಪಿದ್ರೆ ಯಶ, ಜಸ, ಪಟ್ ನಿಮ್ಗೆ ಗೊತ್ತಿರ್ತನ. ನೆಕ್ಸ್ಟ್ ಪಟ್ಟಣ, ಪಟ್ಟಣ, ಪತ್ತನ,
ಕಾರ್ಯ ಒಟ್ಟಾರೆ ಅನ್ಸುತ್ತೆ. ಅನ್ಯ ದೇಶೀಯ ಪದಗಳನ್ನು ಆರಿಸಿದರೆ ಯಾಕೆ ಬರ್ತದಿಲ್ಲ ಹಾ ರೀ. ಡಿಪ್ಲೊಮಾ ದಿವಾನ ಪ್ರೌಢ ಶಿಕ್ಷಣ ಡಿಪ್ಲೊಮಾ ದಿವಾನ ಪ್ರೌಢ ಶಿಕ್ಷಣ ದಿವಾನರೇ ಎರಡು ಪ್ರಕಾರ ಇದ್ರೊಳಗೆ ನೆಕ್ಸ್ಟ್ ಸೋಪು ಕಾರ್ಖಾನೆ ಕಾಗದ ಕಚೇರಿ ನೆಕ್ಸ್ಟ್ ಜೊತೆಗೆ ಬಿಸಾಕ್ಷರ ಲೇಖಕರು ಯಾರು ಯಾರಿಗೆ ಜೊತೆಗೆ ಬಿಸಾಕ್ಷರ ಲೇಖಕರು ದೇವನೂರು ಮಹಾದೇವ್ ಅವರ ಜನನವಾದ ವರ್ಷ 1948 ಎಲ್ಲಿ ಜನಿಸಿದರು ಮೈಸೂರು ಜಿಲ್ಲೆಯ ನಂಜನಗೂಡ ತಾಲೂಕಿನ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಭೂಮಿಗೆ ಬಿದ್ದ ಬೀಜ ತೆರೆದ ಅಕ್ಷರ ಮನೆ ಮಂಚಮ್ಮ ಯಾರು ಮನೆ ಮಂಚಮ್ಮನ ಕಥೆ ಹೇಳಿದ ಕವಿ ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ವಚನಕಾರಿಗೆ ಯಾವುದು ದೇವರಾಗಿತ್ತು ಅರಿವು ಅವರವರ ಅರಿವು ಅವರಿಗೆ ಇದರ ದಾಖಲೆ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಭಗವಾನ್ ಪಗು ಹಳಕಟ್ಟಿ ಹೌದಾ? ಮತ್ತೆ ನೀವೇನ ಅಶೋಕ್ ಪೈ ಅವರ ವೃತ್ತಿ ಯಾವುದು ಪಟ್ ಪಟ್. ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯ ಮನೋವೈದ್ಯರು. ದೇವನೂರರು ನನ್ನ ದೇವರು ಯಾರೆಂಬುದನ್ನು ಸೃಷ್ಟೀಕರಿಸಿ ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸೃಷ್ಟೀಕರಿಸಿ ಮನೆ ಮಂಚಮ್ಮ ಮನೆ ಮಂಚಮ್ಮ ಇನ್ನೊಬ್ರು ಗೌತಮ ಗೌತಮ ಬುದ್ಧ ಬುದ್ಧ ಸರ್ ಬುದ್ಧನ ಪಟ್ಟಣ ಪದಗಳ ವಿರುದ್ಧಾರ್ಥಕ ಪದ ಬರೆಯಿರಿ. ಒಳಿತು ಒಳಿತು ವಿರುದ್ಧಾರ್ಥಕ ಪದ ಒಳಿತು ಅಂದ್ರೆ ಒಳ್ಳೇದು. ಕರೆಕ್ಟ್ ಬಟ್ ಹೇಳೋದ್ ಹಂಗ ಒಳಿತು ಕೆಳಕು. ಸಮಷ್ಟಿ ನಿಂದ ಸಮಷ್ಟಿ ವಿರುದ್ಧಾರ್ಥಕ ಪದ. ನೆಕ್ಸ್ಟ್ ಯಾರಿಗೂ ಗೊತ್ತಿಲ್ಲ. ಅಸಮಷ್ಟಿ ಪುಣ್ಯ ವೇಸ್ಟ್ ಇರ್ಬೇಕು ಸರ್ ಪುಣ್ಯ ಬೆಳಕು ಧರ್ಮ ಕ್ರಿಯಾಪದದ ಮೂಲ ರೂಪವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಯಾರಿಗೆ ಕ್ರಿಯಾಪದದ ಮೂಲ ರೂಪವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಧಾತು. Silence. ಮಾಡಲು ಬಹುವಚನ ಯಾರಿಗೆ ಮಾಡಲು ಇದರ ಬಹುವಚನ ಮಾಡಲು ಬಹುವಚನ ಬಹುವಚನ ಎಷ್ಟು ಮಂದಿ ಮಾಡಲು 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 ಅದಕ್ಕೂ ಮಾಡಲು ಮಾಡಲು ಇದೇನು ಮಾಡೋದೇ ಇಲ್ಲ ಇವು ಏನು ಮಾಡೋದೇ ಇಲ್ಲ ಇದು ಇವು ಓಕೆ ಮಾಡಲು ಮಾಡವು. ನೆಕ್ಸ್ಟ್ ಏಕವಚನ ಬಹುವಚನ ಇದಲ್ಲ ಅದು ನೆಕ್ಸ್ಟ್ ಸಂಕಲ್ಪ ಗೀತೆ ಇದ್ರೊಳಗೆ ಕಂಠಪಾಠಕ್ಕೆ ಯಾವ್ದೈತಿ ಯಾರಿಗೆ ಕಲುಷಿತವಾದ ನದಿಗಳಿಗೆ ಮುಂಗಾರು ಮಳೆಯಾಗುವ ಬಡಾಗಿರೋ ಕಾಡು ಮೇಡುಗಳಿಗೆ ವಸಂತ ಹೋಗುತ್ತಾ ಮುಟ್ಟಣ ಕವತಗಳೆಲ್ಲವೂ ಮತಗಳೆಲ್ಲವೂ ಪಥಗಳನ್ನು ಹೊಸ ಹೆಸರು ಬದುಕೋಣ. ಎರಡು ತರ ಒಂದು ಮತಗಳೆಲ್ಲವೂ ಪಥಗಳನ್ನು ಹೊಸ ಹೆಸರುಗಳು ಬದುಕೋಣ. ಭಯ ಸಂಶೋಧನ ಕಂದಿದ ಕಣ್ಣಿನ ನಾಳಿನ ಕನಸನ್ನು ಯಾವುದನ್ನು ಎಚ್ಚರದಲ್ಲಿ ನಡೆಸಬೇಕು. ಬಿರುಗಾಳಿಗೆ ಒಯ್ದಾಡುವ ಹಡಗುಗಳನ್ನು ನದಿ ಜಲಗಳು ಏನಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು. ಕಾಡುಮೇಡುಗಳ ಸ್ಥಿತಿ ಹೇಗಿದೆ. ಯಾವ ಎಚ್ಚರದೊಳು ಬದುಕಬೇಕು. ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ.
ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ. ಪ್ರೀತಿಯ ಹಣತೆಯ JS ಶಿವರುದ್ರಪ್ಪನವರು ಎಲ್ಲಿ ಡ್ಯಾಶ್ ಅಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅಧ್ಯಕ್ಷತೆ. ಸೈಲೆನ್ಸ್. ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ. ನಿಲ್ಲಿಸು. ಧಾತುಗಳನ್ನು ಬರೆಯಿರಿ. ನಿಲ್ಲಿಸು. ನಡೆಸು. ಜಾಸ್ತಿ ಮಾಡಬೇಡ್ರಿ. ಯಾರಿಗೈತೆ ಇನ್ನು ಹೇಳಿದ. ನಿಲ್ಲಿಸು. ನಡೆಸು. ಹಚ್ಚುವುದು. ಹಚ್ಚುರಿ. ಮುಟ್ಟೋಣ. ಕಟ್ಟುವುದು. ಆಗೋಣ. ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ. ಸಂಶಯದೋಳ್. ಯಾವ ವಿಭಕ್ತಿ ಪ್ರತ್ಯಯ? ಜಲದಿಂ. ಅರ್ಧನಿ. ನೀವು ಹೇಳ್ಬೇಡ್ರಿ. ಮುಖ ಕೆಳಗಿದೆ. ಮುಖ ಕೆಳಗೆ. ಜಲದಿಂ. ಹ. ಪ್ರಥಮ. ದ್ವಿತೀಯ ಸಪ್ರೆ ಸರಿ. ಸಪ್ರೆ. ತೃತೀಯ ಸಪ್ರೆ ಅದು ಸಪ್ರೆ. ಅಷ್ಟು ಯಾಕೆ ಹೇಳ್ತಾರೆ? ಈಗ ಯಾರೇ ನೀವು ಹೇಳ್ದಾಗ ಕುಂದಿಸ್ಬಿಟ್ಟು ನೋಡ್ರಿ. ಜಲದಿಂ. ಪಾಪ ಗೊತ್ತಿದ್ರ ಹೇಳ್ತಿರ್ತಾರ. ಪಂಚಮಿ. ಪ್ರಥಮ ಏನ್ರಿ? ದ್ವಿತೀಯ. ತೃತೀಯ. ನೆಕ್ಸ್ಟ್ ಚತುರ್ಥಿ. ಪಂಚಮಿ. ಹನ್ನೆರಡು ಸರಿ. ನೆಕ್ಸ್ಟ್ ಮರದತ್ತ ನಿಮ್. ವಿಭಕ್ತಿ ಪ್ರತ್ಯಯ ಯಾವ್ದು? ಮರದತ್ತ ನಿಮ್ ಯಾರಾಗೈತ್ರಿ? ಶಿಲ್ಪ ಯಾರು? ಮರದತ್ತ ನಿಮ್ ಗೊತ್ತಿಲ್ಲ. ರಾಯಂಗೆ. ಪಂಚಮಿ. ರಾಯಂಗೆ. ಅದು ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಲೇಖಕರು ಯಾರು? ಮಣಿ ಉಪಕಾರ ಸರ್. ಇನ್ನೊಂದು 5 ನಿಮಿಷ. ಇನ್ನು ಎರಡು ಪದ್ಯದ ಯಾರು? ನೆಕ್ಸ್ಟ್ ಇದ್ರೊಳಗೆ ಥರ್ಡ್ ಪಾರ್ಟಿ ಯಾವ್ದು? ನೀಲಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವಣ್ಣ ಚಿಟ್ಟೆ ಮಲೆ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದೆವು. ನೆಕ್ಸ್ಟ್ ಇನ್ನೊಂದು ಯಾವ್ದು? ಇವು ಒಬ್ಬೊಬ್ಬರಿಗೆ ಖುಷಿ ಆಗುತ್ತೆ. ಮನಂತರಗಳ ಭಾಗ್ಯ ತರಿಸಿ ರೆಕ್ಕೆ ವಿಚಿತ್ರ ಚೇತನ ಒಟ್ಟಿಗೆ ಸಗಾಲದ ಅಸ್ಮತ್ವ ಹರಸಿ ಮನಂತರಗಳ ಭಾಗ್ಯ ತರಿಸಿ ನೆಕ್ಸ್ಟ್ ಪದಗಳ ಅರ್ಥ. ಎವೆ. ಪದಗಳ ಅರ್ಥ ಎವೆ. ಪದಗಳ ಅರ್ಥ ಯಾರುವುದಿಲ್ಲ ನೋಡ್ರಿ. ಕಣ್ಣು ಕಣ್ಣು ರೇಖೆ. ನೆಕ್ಸ್ಟ್ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ನೋಡಕ್ ಆಗಂಗಿಲ್ರಿ. ಪಾಠ ಕೇಳ್ತೀನಿ ನಾನು. ಬಿಡ ಮುಖ ತಳಗಿಡ್ರಿ. ಒಂದು ವಾಕ್ಯದಲ್ಲಿ ಕೇಳತ್ತೀನಿ. ಅದಕ್ಕ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಯಾರಿಗೆ? ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿ ಯಾರನ್ನು ಹರಿಸಿದೆ? ಹಕ್ಕಿ ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿದೆ. ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಹಕ್ಕಿಯ ಚುಂಚಗಳು ದಿಗ್ಬಂಧಗಳ ಅಂಚಿನವರೆಗೂ ಚಾಚಿವೆ. ವೆರಿ ಗುಡ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಹಕ್ಕಿ. ಹೊಂದಿಸಿ ಬರೆಯಿರಿ. ಹಕ್ಕಿ. ಜ್ಞಾನಪೀಠ ಪ್ರಶಸ್ತಿ ಪಕ್ಷಿ ಕಂಡ ಕಂದಗಳ ತೆನೆಯಕ್ಕೆ ಸಮಬಣ್ಣ ಭಾಗ್ಯವತರಿಸಿ ಅಂಗಳಕ್ಕೆ. ಹಕ್ಕಿ 4 ತಂತಿ. ನೀಲಮೇಘ ಮಂಡಲ. ಸಮಾಧಾನ. ನೀವು ಓದಾರ ಸಮಾಧಾನ ಅಂತ ಹೇಳ್ತೀನಿ. ರಾಜ್ಯದ ಸಾಮ್ರಾಜ್ಯದ ಯಾರಿಗೆ? ರಾಜ್ಯದ ಸಾಮ್ರಾಜ್ಯದ ಆಪ್ಷನ್ ಆಗಲೇ ಐತಲ್ಲ. ಒಂದು ಸಲ ಆಪ್ಷನ್. ಜ್ಞಾನಪೀಠ ಪ್ರಶಸ್ತಿ ಪಕ್ಷಿ ಕಂಡ ಕಂದಗಳ ಸಮಬಣ್ಣ ಭಾಗ್ಯವತರಿಸಿ ಅಂಗಳಕ್ಕೇರಿ.
ಮತ್ತ ಅದು ಬಿಟ್ಟಿದ್ದ ಅದ ಅನ್ನೋದು ಗೊತ್ತೈತಿ, ಉತ್ತರ ಗೊತ್ತಿಲ್ಲ. ತೇಲಿಸಿ ಮುಳುಗಿಸಿ. ಖಂಡ ಖಂಡಗಳ. ಮಂಗಳ ಮಂಗಳ ಅಂಗಳ ಕೇರಿ. ನೆಕ್ಸ್ಟ್ ಪಟ್ 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 ಮುಗಿಸ್ಕೊ. ಅದೇ ಹೇಳಿರ್ಲಿ ಅವನು. ಬಟ್ ಸಮಾನಾರ್ಥಕ ಪದ ಬರೆಯಿರಿ. ಸೂರ್ಯ ಒಂದು ಹಾಕದಲ್ಲಿ ಕೇಳ್ತಾರ. ಕೊಟ್ಟಿರೋ ಪದಗಳಿಗೆ ತತ್ಸಮ ತತ್ವ. ಬನ್ನ ಯಾರಿಗೈತಿ? ಬನ್ನ ಬನ್ನ. ನೆಕ್ಸ್ಟ್ 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 ಬನ್ನ. ವೆರಿ ಗುಡ್. ಇಷ್ಟುಗಿ ಬಡ್ದು ಬೀಳ್ತಿದ್ದ ನೋಡಿ. ಬೇಡ ಅವರು. ಬ್ರಾಹ್ಮಣ ತತ್ಸಮ ತತ್ವ. ನೆಕ್ಸ್ಟ್ ಕೌರವೇಂದ್ರ. ಬ್ರಹ್ಮ ಬಾಮ. ಕೌರವೇಂದ್ರ ಕೊಂದಿ ನೀನು. ಕಂಠಪಾಠಕ್ಕೆ ಯಾವ್ದೈತಿ? ಸರಿಯಾಗಿದ್ದು ದುರ್ಬಲೆಲ್ಲ ಅವರನ್ನಿಸಿಕೊಂಡು ನಂದನ ಕಟಕರುಪತಿಗೆ ಕೀಡಾವುದನ್ನು ತನ್ನ ಮನದೊಳಗೆ ಹರಿಯಾಗಿ ಒಗೆದುರದೆ ಬರೆದೇ ಹೋಗುವುದು ತನ್ನ ವಂಶ ನಾಡು ಈ ಕೊಂದನ ಹಲವು ಮಾತಿನಿಂದ ಚಿಂತಿಸಿದರು. ಮುಂತಾಗ ಚಲೋ ತಾವ ಓದಂಗಿಲ್ಲ. ಶ್ರೀಕೃಷ್ಣನ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಶ್ರೀಕೃಷ್ಣನ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಯಾರ್ದೈತಿ ಹೇಳ? ಗೊತ್ತಿರ್ಲಿಕ್ಕ ಇಲ್ಲ ಅಂತ ಹೇಳಿ ದಾಸನ್ನ. ಶ್ರೀಕೃಷ್ಣನು ಕರ್ಣನನ್ನು ಮೈದುನತನದ ಸರಸರಿಂದ ತನ್ನ ಕಡೆ ಬರಸೆಳೆದು ರಥದಲ್ಲಿ ಕೂರಿಸಿಕೊಂಡನು. ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಕುಮಾರವ್ಯಾಸನ ಇರುವ ಬಿರುದು ಯಾವುದು? ನಾರಾಯಣಪ್ಪನಿ. ಕುಮಾರವ್ಯಾಸನ ಬಿರುದು ನಾರಾಯಣಪ್ಪನಿಗೆ ಕುಮಾರವ್ಯಾಸನ ಹೆಸರು ಏಕೆ? ಆರಾಮದಲ್ಲಿ ಇಷ್ಟು ಎಲ್ಲರೂ ಆರಾಮದಲ್ಲಿ. ಕರ್ನಾಟಕ ಮಂಜರಿ ಎಂಬ ಕೃತಿಯನ್ನು ಬರೆದಿದ್ದರಿಂದ ಕುಮಾರವ್ಯಾಸ. ರಾಜೀವ ಸಟ ಎಂದರೆ ಡ್ಯಾಶ್ ಎಂದು ಅರ್ಥ. ಗದಗಿನ ಭಾರತವು ಡ್ಯಾಶ್ ಶಬ್ದದಲ್ಲಿ ರಚಿತವಾಗಿದೆ. ಗದಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ. ಯಾರಿಗೆ ಗೊತ್ತೈತೆ ಅವ್ರು ಹೇಳಿ ಉತ್ತರ ಪಟ್ ಪಟ್ಟ. ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಶ್ ಜನಿಸಿದರು. ಕರ್ಣನು ಡ್ಯಾಶ್ ನಗರದಿಂದ ಜನಿಸಿದನು. ಗದಗಿನ ಸಮೀಪದ ಡ್ಯಾಶ್ ಕುಮಾರವ್ಯಾಸನ ಹುಟ್ಟಿದ. ನೆಕ್ಸ್ಟ್ ಮಾರಿಗೌತನವಾಯಿತು. ನಿಮಗೆ ನಮಸ್ಕರಿಸಿ ಹೋಗಲು ಬಂದನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ದಿನಪಸುತ ಎಂದರೆ ಯಾರು? ಯಾರೊಬ್ಬರನ್ನು ಕಂದುಗಳಿಗೆ ಸನ್ನಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು? ಅಂತಕಾಗ್ನಿದೆ ಎಂದರೆ ಅದು ಎಲ್ಲ ವಸಂತ ಹೇಳಿಲ್ಲ. ನೆಲಕ್ಕಿರುವಿನ ಒಂದು ತತ್ಸಮ ತತ್ವ ನೆನಪಿಟ್ಟುಕೋರಿ. ಕಜ್ಜ ಕಾರ್ಯ, ಅಜ್ಜ ಆರ್ಯ. ನೆಕ್ಸ್ಟ್ ನೀವು ಒಂದ್ ಹೇಳ್ರ. ಹುಟ್ಟಿದ 100 ಚಲೋ ಎಷ್ಟು ಹೇಳಿ ಬಾಯ್ಸ್. ವಸಂತ ಮುಖ ತೋರಲಿಲ್ಲ. ಪ್ರತಿಕಾರ ಪರಿಚಯ ಯಾರು? ಲೇಖಕರ ಹೆಸರು ಯಾರು ಹೇಳ್ತಾರೆ? ಜಯಮಕ್ಕ.
ವಿಜಯಶ್ರೀ ಸಬರದ್. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಯಾರಿಗೆ ವಸಂತ ಮುಖ ತೋರಲಿಲ್ಲ? ಪುಟ್ಟಿಯ ಪ್ರಶ್ನೆಗಳೇನು? ಪುಟ್ಟಿಯ ಪ್ರಶ್ನೆಗಳೇನು? ಒಂದೊಂದ್ ಹೇಳ್ರಿ, ಎಲ್ಲಾರು ಪಟ್ ಪಟ್ಟ ಗೊತ್ತಿದ್ದಾರ ಒಬ್ಬರ ಹೇಳ್ರಿ. ಗುಡಿಸಿಲಲ್ಲಿ ಬರಲು ವಸಂತ ಹೆದರಿದನೆ ಮತ್ತು ಕೂಡ್ರಿ ಎಲ್ಲಾರು ಕೂಡ್ರಿ. ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಭಗತ್ ಸಿಂಗ್ ಐತಲ್ರಿ? ಭಗತ್ ಸಿಂಗ್ ಐತಿ. ಇದಾನ ಸಪ್ಲಿಮೆಂಟರಿ ರೆಡಿ. ಎಲ್ಲ ಸ್ಟ್ರೇಟ್ ಕೊಡ್ರಿ. ಒಂದ್ 5 ನಿಮಿಷ ಕಣ್ಣು ಸ್ಟ್ರೇಟ್ ಕೊಡ್ರಿ. ಪೆನ್ ಸ್ಟ್ರೇಟ್ ಇರ್ಲಿ. ಸೈಲೆನ್ಸ್. ಕಣ್ಣು ಮುಚ್ಚ್ರಿ ಎಲ್ಲ. ಸ್ಟ್ರೇಟ್ ಕೊಡ್ರಿ ಎಲ್ಲ. ನಾ ಅಂದಂಗ ಅನ್ಬೇಕ. ನಗುದಲ್ಲ, ಎಲ್ಲಾನು ನಗುದಲ್ಲ. ಬರ ಇಲ್ಲಿ ಮಟ್ಟ ಅದನ್ನ ಮಾಡ್ಕೊತ ಬಂದಿರಿ. ನನಗೆ ಬೇಯಕ್ಕೆ ಇಷ್ಟ ಇಲ್ಲ, ಬ್ಯಾಡ ದೇಶು. ಓಂ ಅನ್ನೋದು ಆಕ್ಚುಲಿ ಅಕಾರದಿಂದ ಸ್ಟಾರ್ಟ್ ಆಗ್ಬೇಕದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ತಸ್ಮೈ ಶ್ರೀ ಗುರವೇ ನಮಃ. ನಾನು ನನ್ನ ಗುರಿ ಮುಟ್ಟುವ ತನಕ ಗುರುಗಳ ಮಾರ್ಗದರ್ಶನದಂತೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ನನ್ನ ವಿದ್ಯಾಭ್ಯಾಸಕ್ಕೆ ಕುಂದುಕೊರತೆ ಬಾರದಂತೆ ಪ್ರಾಮಾಣಿಕವಾಗಿ ಶ್ರದ್ಧೆ ಭಕ್ತಿ ಪರಿಶ್ರಮದ ಮೂಲಕ ಗುರಿ ಮುಟ್ಟಿಯೇ ತೀರುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಎಲ್ಲರೂ ಕೈ ತಿಕ್ಕೆ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ಸಾಕು ಮತ್ತ ಹೊಗೆ ಆಗ್ತದೆ. ನಗೋದಲ್ರಿ, ಎಲ್ಲರೂ ಪರ್ಫೆಕ್ಟ್ ಆಗಿ ರಿವಿಷನ್ ಆಗೈತಿ. ಫಸ್ಟ್ ಕ್ಲಾಸ್ ಎಕ್ಸಾಮ್ ಬರ್ದಾರ. ಎಲ್ಲರಿಗೆ ಆಲ್ ದ ಬೆಸ್ಟ್. ದೀಪ ಹಚ್ಚಿರ್ಲಿ, ಒಂದ್ ಗಟ್ಟಳ ಪೂಜೆ ಮಾಡ್ಬಾರ್ದು. ನಾವ್ ಯಾರಲ್ಲ ಸ್ನಾನ ಮಾಡ್ತಂದ್ರಿ ಒಬ್ರು ದೀಪ ಹಚ್ಚ